ಜಗ್ಗೇಶ್ ಅವರ ಲೈಫ್ ಬರೋ ಮುಂಚೆ ಪರಿಮಳ ಜಗ್ಗೇಶ್ ಯಾರು? ಏನಕ್ಕೆ 20 ಪೈಸೆ ತಗೋತಾ ಇದೆ ಇಷ್ಟು ಕಾಸು ಇರುವಾಗ ಅಂದ್ರೆ, ನೀನು ಸಹಾಯ ಮಾಡ್ಬೇಕಂದ್ರೆ ನೀನ್ ದುಡಿದು ಸಹಾಯ ಮಾಡುವ. ಪರಿಮಳ, ನನ್ ಬಟ್ಟೆ ಇದೆ ಅದ್ ಎತ್ಕೊಂಡು ಹೋಗಿ ವಾಶ್ ಹಾಕೋನವ್ರು, ಫುಲ್ ಹಂಗೆ ಮುಖ ಗಂಟಿ ಇಟ್ಕೊಂಡು. ಸರಿ ಹೋಗುವಾಗ ಹಿಂಗಿಂಗ್ ಅನ್ನೋರು ಏನಂತ ಹೋಗ್ಬಿಟ್ಟು ನೋಡಿದ್ರೆ ಇಲ್ಲ ಕೆಳಗೆ 10 ರೂಪಾಯಿ ಇಟ್ಟಿರೋರು. ಬೇರೆಯವರೆಲ್ಲ ಬೈತಾರೆ, ಯಾವಾಗ ನೋಡೋ ಅದೇ ತಲೆ ಮೇಲೆ ಇಟ್ಕೋತಿ ಅಂತ. ಮಗುನ ಮಲಗಿಸ್ಬಿಟ್ಟು ರಾತ್ರಿ ನಾನು 10:30 ಸ್ಟಾರ್ಟ್ ಆದ್ರೆ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಶೀಟ್ ಮಾಡಿ ತಿರ್ಗಾ ಮಲ್ಗಿ 1 or 2 hours ತಿರ್ಗಾ ಕರ್ಕೊಂಡು ಸೇಮ್ ರೊಟೀನ್, ಪಾತ್ರೆ ತೊಳಿ ಬಟ್ಟೆ. I had to earn my money to do my studies. I completed it. In turn ಮಾಡಿ ವಾಪಸ್ ಬರ್ಬೇಕಾದಾಗ ಲೈಕ್ ಜಾಗ ಕೊಡ್ತಾರೆ ನಮ್ಗೆ ಬರಕ್ಕೆ. Everybody was clapping. ನನಗೆ ಗೊತ್ತಾಗಿಲ್ಲ ಯಾರಿಗೆ ಅಂತ. Then afterwards I realized ನನಗ್ ಮಾಡ್ತಾ ಇದ್ದಾರೆ. ಉಷಾ ಎಷ್ಟು ಬೇಗ ಹೆಲ್ಮೆಟ್ ತಗೊಂಡು ಪಕ್ಕದಲ್ಲಿ ಇಟ್ಟೆ ಅಂದ್ರೆ I was like wow. ಅಲ್ಲಿರೋರು ಯಾರು ನನ್ನ ಜಗ್ಗೇಶ್ ವೈಫ್ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ನಾರ್ತ್ ಇಂಡಿಯನ್, ಸೊ ಬೇರೆ ಇದರಿಂದ ಬಂದಿರೋ. ಇಟ್ ವಾಸ್ ಮೈ ಫಸ್ಟ್ ಮೂಮೆಂಟ್ ಆಸ್ ಅ ವುಮೆನ್ ಬೀಂಗ್ ರೆಕಗ್ನೈಸ್ಡ್ ಫಾರ್ ಸಮಥಿಂಗ್. ಪ್ರತಿ ಒಂದು ಟ್ಯಾಟೂನು ಒಂದು ಕತೆ ಇದೆ ಇದು ಹಿಂದೆ. ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿ ಕನ್ನಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಮಹಿಳೆಯರ ದಿನಾಚರಣೆ ಹತ್ರ ಬರ್ತಾ ಇದೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಾಧನೆ ಮಾಡಿರುವಂತವರು, ಹೋರಾಟ ಮಾಡಿರುವಂತವರು, ಸಮಾಜಕ್ಕೆ ಕೊಡುಗೆಯನ್ನ ಕೊಟ್ಟಿರುವಂತವರನ್ನ ಗೌರವಿಸುವಂತಹ ಕ್ಷಣಕ್ಕೆ ನಾವು ಕಾಯ್ತಾ ಇರ್ತೀವಿ. ಅದೇ ಮಹಿಳಾ ದಿನಾಚರಣೆ. ಸೊ ಇವತ್ತಿನ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಇವರನ್ನ ಯಾವ ರೀತಿ ಪರಿಚಯ ಮಾಡಿಸ್ಕೊಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವ್ರದ್ದು ಡೆಸಿಗ್ನೇಷನ್ ಒಂದಲ್ಲ, ಇವರು ಲೇಖಕಿನೂ ಹೌದು, ಪ್ರೊಡ್ಯೂಸರೂ ಹೌದು, ಹಾಗೆ ಪಿಸ್ತೂಲ್ ಶೂಟರ್ ಕೂಡ ಹೌದು, ನ್ಯೂಟ್ರಿಷನಿಸ್ಟ್ ಕೂಡ ಹೌದು. ಇನ್ನೂ ಬಹುಶಃ ನಾನು ಇನ್ನೊಂದು ವರ್ಷ ಬಿಟ್ಟು ಬರೋಷ್ಟೊತ್ತಿಗೆ ಇನ್ನೂ 2-3 ಡೆಸಿಗ್ನೇಷನ್ ಕೂಡ ಆ್ಯಡ್ ಆನ್ ಆಗಿರುತ್ತೆ ಅನ್ಸುತ್ತೆ. ಸೊ ಅವರು ಬನ್ನಿ ಪರಿಚಯ ಮಾಡಿಸ್ಬಿಡೋಣ, ಲೇಟ್ ಮಾಡೋದು ಬೇಡ. ಪರಿಮಳ ಜಗ್ಗೇಶ್ ಮ್ಯಾಮ್, ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ತೊಂದರೆ ಇತ್ತು ನಿಮ್ಗೆ, ಹೆಲ್ತ್ ಅಪ್ಸೆಟ್ ಇತ್ತು, ಆದ್ರೂ ಕೂಡ ನಿಮ್ಮ ಟೈಮ್ ಅನ್ನ ನಮ್ಗೆ ಕೊಡ್ತಾ ಇದ್ದೀರಾ ಕಾರ್ಯಕ್ರಮಕ್ಕೋಸ್ಕರ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಪ್ಲೀಸ್ ಮ್ಯಾಮ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮತ್ತಾರು ಅಲ್ಲ, ಪರಿಮಳ ಜಗ್ಗೇಶ್ ಅವರು. ಸೊ ಮೇಡಮ್, ನೀವು ಪರಿಮಳ ಜಗ್ಗೇಶ್ ಅಂತ ಹೇಳಿ ಗೊತ್ತಾಗಿದ್ದ ಆ ನಂತರ, ಬಟ್ ಪರಿಮಳ ಜಗ್ಗೇಶ್ ಅವರ ಲೈಫ್ ಬರೋ ಮುಂಚೆ ಪರಿಮಳ ಜಗ್ಗೇಶ್ ಯಾರು? ಪರಿಮಳ ಜಗ್ಗೇಶ್ ಅವರ ಬಾಲ್ಯ, ಪರಿಮಳ ಜಗ್ಗೇಶ್ ಅಂದ್ರೆ ಪರಿಮಳ ಅಂದ್ರೆ ಏನು ಅಂತ. ಸೊ ಒಂದು ಸೇಯಿಂಗ್ ಇದೆ ಅಲ್ಲ ಉಷಾ, ಹುಟ್ಗುಣ ಸುಟ್ರು ಹೋಗಲ್ಲ ಅಂತ. ಸೊ ಇವತ್ತು ನೀವೇನೇನು ಒಂದು ಇಂಟ್ರಡಕ್ಷನ್ ಮಾಡಿದಾಗ ಹೇಳ್ಕೊಂಡ್ ಬಂದ್ರು, ಅಷ್ಟು ಒಂದು ಚೈಲ್ಡ್ಹುಡ್ ಅಲ್ಲೇ ಇದ್ದಂತ ಫೌಂಡೇಶನ್ ಅಂತ ನನ್ನ ಪ್ರಕಾರ. ಯಾಕಂದ್ರೆ ನಾನು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ದೆ, ಸಮ್ವೇರ್ UKG ಹಂಗಂದ್ರೆ 4 years ಇರ್ಬೋದು. ನಮ್ಮ ತಂದೆ ಅವರು ಸ್ಕೂಲ್ ರನ್ ಮಾಡ್ತಾ ಇದ್ರು, ಈಸ್ ಎ ಪ್ರಿನ್ಸಿಪಲ್. ಅಪ್ಪ ಅಮ್ಮ ಇಬ್ರು ಸ್ಕೂಲ್ ರನ್ ಮಾಡ್ತಾ ಇದ್ರು, ವೆರಿ ಸ್ಟ್ರಿಕ್ಟ್ ಆಯ್ತಾ. ಸೊ ನಾ ಮಾತಾಡ್ತಾ ಇರೋದು ಅರೌಂಡ್, ಈಗ ನನಗೆ 57 ಅಂದ್ರೆ ನಾವು 4 years ಅಂದ್ರೆ 53 ವರ್ಷಗಳ ಹಿಂದೆ, ಮೋರ್ ದೆನ್ ಹಾಫ್ ಅ ಡೆಕೆಡ್ ಹಿಂದೆ. ಸೊ ಅವಾಗ ಏನೋ ತಪ್ಪು ಮಾಡಿದ್ರೆ ಈಗಿನ ಪೇರೆಂಟ್ಸ್ ತರ ತುಂಬಾ ನಾಜೂಕಾಗಿ ಮಾತಾಡೋದ್ರಲ್ಲ, ಭೈಡ್ ಅಂತ ಬಿಡೋರು ಎರಡು. ಅಂಥದ್ರಲ್ಲೂ ನಾನ್ ನಾರ್ಮಲಿ ವಾಟ್ ಯು ಸೇ ತೀಟೆ ಅಂದ್ರೆ ಅಪ್ಪನ ಕೈಯಲ್ಲಿ ಸಿಕ್ಕಾಕೊಳ್ಳಂಗ್ ತೀಟೆ ಕೆಲಸ ಮಾಡ್ತಾ ಇರ್ಲಿಲ್ಲ. ಬಟ್ ಐ ವಾಸ್ ಓಕೆ, ಕ್ಲೀನ್ ಆಗಿ ಎವ್ರಿ ಟೈಮ್. ಅಪ್ಪ ಹಿಂಗೆ ಸ್ನಾನಕ್ಕೆ ಹೋಗಿದ್ ಕೂಡ್ಲೇನೆ ನಮ್ದೆಲ್ಲ ಹುಕ್ಸ್ ಅಲ್ಲಿ ಅವರು ಬಟ್ಟೆ ನೇತಾಕಿರೋರು. ಸೊ ರೀಚ್ ಆಗಲ್ವಲ್ಲ, ಪುಟಾಣಿ ಒಂದು ಟೇಬಲ್ ತಳ್ಕೊಂಡು ಹೋಗಿ ಟೇಬಲ್ ಮೇಲೆ ನಿಂತು ಅಪ್ಪನ ಜೋಬಿಂದ 20 ಪೈಸಾ ತಗೋತಾ ಇದೆ. ಅಪ್ಪ ಯೂಸ್ ಟು ಹ್ಯಾವ್ ಲಾಟ್ ಆಫ್ ಮನಿ, ಅದೇ ನಾ 20 ಪೈಸಾ ತಗೋತಾ ಇದ್ದೆ. ಅಂಡ್ ವಿ ಥಿಂಕ್ ವೆರಿ ಬ್ರಿಲಿಯಂಟ್, ಗೊತ್ತಾಗಲ್ಲ ಅಂತ. ಫಸ್ಟ್ ಡೇನೆ ಗೊತ್ತಾಗ್ಬಿಟ್ಟಿದೆ ಅಪ್ಪನ್ಗೆ, ಏನ್ ಸೌಂಡ್ ಕೇಳ್ಸತ್ತಲ್ಲ, ಹೇಳ್ಕೊಂಡ್ಬಂದ್ರೆ ಇವಳು ಅಂತ. ತಿರ್ಗಾ 2ನೇ ದಿವಸ ನಮ್ಮಪ್ಪ ತುಂಬಾ ಸ್ಮಾರ್ಟ್, ಅದ್ರಲ್ಲಿ ತೋರ್ಸ್ಕೊಂಡೇ ಇಲ್ಲ. ತಿರ್ಗಾ ನೆಕ್ಸ್ಟ್ ಡೇ ಹಾಗೆ ಹೋದ್ರು, ಸೇಮ್ ರೊಟೀನ್. ಎಳ್ಕೊಂಡ್ ಬಂದೆ, ತೆಗಿದ್ರೆ ಬಂದ್ರು, ಏಯ್ ಏನಾ ಪಂಡ್ರೆ ಅಂದ್ರು. ಫುಲ್ ಟೆನ್ಷನ್ ಆಗ್ಬಿಟ್ರೆ, ನಂದು ಇನ್ನೊಂದೇನ್ ಅಭ್ಯಾಸ ಅಂದ್ರೆ, ಟೆನ್ಷನ್ ಆಗ್ಬಿಟ್ರೆ ಜೋರಾಗಿ ಮಾತಾಡಕ್ ಶುರು ಮಾಡ್ಬಿಡ್ತೀನಿ. ಅದು ಅಲ್ಲಲ್ಲ ಎಲ್ಲಿ ಯಾವಾಗ್ಲೂ. ಸೊ ನಾನು ತುಂಬಾ ಅಂತ ಮಾತಾಡಿದ್ರೆ ಬಹುಶಃ ಮುಚ್ಚಾಕೋದು ಅಂತ ಹೇಳಿ. ಅಪ್ಪ ಏನದು ಅಂದ್ರೆ 20 ಪೈಸಾ ತಗೋತಾ ಇದ್ದೆ. ಏನಕ್ಕೆ 20 ಪೈಸಾ ತಗೋತಾ ಇದೆ ಇಷ್ಟು ಕಾಸು ಇರುವಾಗ ಅಂದ್ರೆ, ನಾನು ಕ್ಲೂನಿ ಕಾನ್ವೆಂಟ್ ಸ್ಕೂಲಲ್ಲಿ ಓದ್ತಾ ಇದ್ದಿದ್ದು ಮಲ್ಲೇಶ್ವರದಲ್ಲಿ. ಅಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಎವ್ರಿ ಡೇ ಒಂದು ನಾವು ಕಾಯಿನ್ ಬಾಕ್ಸ್ ಹಾಕ್ತೀವಲ್ಲ, ಪುವರ್ ಬಾಕ್ಸ್ ಅಂತ ಕರೆಯೋರು. ಸೊ ಕ್ಲಾಸಲ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗಕ್ ಮುಂಚೆ ಪಾಸ್ ಮಾಡೋರು
ಯಾರತ್ತಾದ್ರೂ ಏನಾದ್ರೂ ಅಮೌಂಟ್ ಇದ್ರೆ ಹಾಕ್ಬೋದು, ಕಂಪಲ್ಷನ್ ಅಲ್ಲ, ಏನಿಲ್ಲ, ಇದ್ರೆ ಹಾಕ್ಬೋದು. ದಟ್ ವಿಲ್ ಜಸ್ಟ್ ಪಾಸ್ ಬೈ. ಎಂಡ್ ಆಫ್ ದ ಇಯರ್ ಕ್ಯಾಲ್ಕುಲೇಟ್ ಮಾಡೋರು ಇಡೀ ಸ್ಕೂಲ್ ಎಲ್ಲಾ ಸೆಕ್ಷನ್ ಇಂದ ಕಾಸ್ ಕಲೆಕ್ಟ್ ಮಾಡಿ ಅವರು ಎಂಡ್ ಆಫ್ ದ ಇಯರ್ ಬಂದು ಅದರಿಂದ ಡೊನೇಟ್ ಮಾಡೋರು, NGOsಗೆ, ಆರ್ಫನೇಜಸ್ಗೆ ಡೊನೇಟ್ ಮಾಡೋರು. ಸೊ ನಾನ್ ಯಾವಾಗ್ಲೂ ಯೋಚನೆ ಮಾಡ್ತಾ ಇದ್ದು, ದೇವ್ರು ನಮ್ಗೆ ಎಷ್ಟು ಕೊಟ್ಟಿದಾರಲ್ಲ, ಅವ್ರಿಗೆ ಏನಾದ್ರೂ ಮಾಡ್ಬೇಕು ಅಂತ. ಸೊ ನನ್ ಪ್ರಕಾರ ಐ ಡೋಂಟ್ ನೋ ವೈ 20 ಪೈಸಾ, ಐ ಥಾಟ್ ಮೇ ಬಿ ದಟ್ ಇಸ್ ಜಾಸ್ತಿ, ಎಕ್ಸ್ಟ್ರೀಮ್ ಅಲ್ವಾ, 53 years ಬ್ಯಾಕ್ ಆ ಟೈಮಲ್ಲಿ. ಸೊ ಆ 20 ಪೈಸೆ ನನ್ನ ಕಡೆಯಿಂದ ವಾಸ್ ಸಮಥಿಂಗ್ ವೆರ್ ಐ ವಾಸ್ ಗಿವಿಂಗ್. ಆಗ ಅಪ್ಪ ಮಾತಾಡಿದ್ದು, ಹೇಳಿದ ಮಾತು ನನ್ಗೆ ಇಷ್ಟು ಚೆನ್ನಾಗಿ ಜ್ಞಾಪಕ ಇದೆ. ತಪ್ಪು ಮಾಡೋದು ಸ್ವಾರ್ಥಕ್ ಮಾಡ್ತಾರೆ, ಸೊ ನೀನ್ ಇನ್ನೊಬ್ರಿಗೆ ಹೆಲ್ಪ್ ಮಾಡಕ್ ಮಾಡ್ತಾ ಇದ್ಯಾ, ಆದ್ರೂ ಕದಿಯದೆ ಹಂಗ್ ಮಾಡಬೇಡ. ಬೇಕಂದ್ರೆ ಒಂದು ನನ್ ಕೇಳು, ಎರಡನೇದು ನೀನು ಸಹಾಯ ಮಾಡ್ಬೇಕಂದ್ರೆ ನೀನ್ ದುಡಿದು ಸಹಾಯ ಮಾಡುವಂತ. ನಾನೇನ್ ದುಡಿಯೋದು ಅಂದ್ರೆ, ಸರಿ ಅಪ್ಪ ಕೂತ್ಕೊಂಡ್ರು, ಒಂದು ಲಿಸ್ಟ್ ಮಾಡಿದ್ರು, ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ, ಒಂದು 4 ವರ್ಷದ ಮಗು ಏನ್ ಮಾಡಕ್ಕಾಗುತ್ತೋ ಅಷ್ಟು ಕೆಲ್ಸದ ಲಿಸ್ಟ್ ಮಾಡಿ ಪಕ್ಕದಲ್ಲಿ ಎಷ್ಟೆಷ್ಟು ಕಾಸು ಹಾಕಿದ್ರು, 5 ಪೈಸೆ, 10 ಪೈಸೆ, 20 ಪೈಸೆ. ಸೊ ನೀನ್ ಇದ್ರಲ್ಲಿ ಯಾವ ಕೆಲಸ ಮಾಡ್ತೀಯ, ನೀನ್ ಆ ದುಡ್ಡನ್ನ ದುಡಿ ಎತ್ಕೊಂಡೋಗಿ ಎಷ್ಟ್ ಬೇಕಾದ್ರೂ ಹಾಕು ಅಂತ. ಐ ಥಿಂಕ್ ಅಟ್ ದ ಏಜ್ ಆಫ್ 4 years ನಾನು ಸಂಪಾದನೆ ಮಾಡೋದ್ರಲ್ಲಿ ಐ ಕ್ಯಾನ್ ಗಿವ್ ಅಂತ ಎಂತ ಒಂದು ಫೌಂಡೇಶನ್ ಹಾಕಿ ಕೊಟ್ರು. ಸೊ ಅದು ಬದಲಾವಣೆನೇ ಆಗಿಲ್ಲ ಅಂತ ಅಲ್ಲಿಂದ ಶುರು ಆಗಿರುವಂತದ್ದು. ಅಂಡ್ ಲವ್ ಆಫ್ ಬುಕ್ಸ್, ಎಜುಕೇಶನ್. ಈಗ ನಾನು ಮನೆಯವ್ರ ಮನೆ ಮಾಡ್ಕೊಂಡಾಗ 10th standard, ಸೊ ಮನೆಯವ್ರಿಗೆ ಐ ವಾಂಟ್ ಟು ಸ್ಟಡಿ ಅಂದಾಗ ಅಯ್ಯೋ ಓದ್ಪಾರು ಅಂದ್ರು. ಅವ್ರ ಮನ್ಸಲ್ಲೂ ಅನ್ಕೊಂಡಿಲ್ಲ. ಐ ಥಿಂಕ್ ಅಟ್ ಏಜ್ ಆಫ್ 57, ಈಗ ಮೊಮ್ಮಗ ಹಿಮ್ಸೆಲ್ಫ್ ಇಸ್ 11 years. ಈಗ ನಾನು MSc ಅದಕ್ಕೆ ನಾನು ಹೇಳಿದ್ದು ಮ್ಯಾಮ್, ಬಹುಶಃ ನೆಕ್ಸ್ಟ್ ಟೈಮ್ ಮೀಟ್ ಮಾಡಕ್ ಬರೋ ಅಷ್ಟೊತ್ತಿಗೆ ಇನ್ನೊಂದೆರಡು ಡೆಸಿಗ್ನೇಷನ್ ಜಾಸ್ತಿ ಆಗಿರುತ್ತೇನೋ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಕಂಪ್ಲೀಟೆಡ್ ಮೈ MSc. ಬೇಕಾಗ್ಲಿ ಮ್ಯಾಮ್. ಸೊ ಲವ್ ಫಾರ್ ಬುಕ್ಸ್. ನಾನೇನ್ ಹೇಳಕ್ಕೆ ಐ ವುಡ್ ಲೈಕ್ ಟು ಶೇರ್ ಅಂದ್ರೆ, ಒಂದು ತಂದೆ ತಾಯಿಯಾಗಿ ನನ್ನ ಅನುಭವ ಕೇವಲ ಮಕ್ಕಳಿಗೆ, ಈಗ ನಾವು ಎಲ್ಲರೂ ಎಷ್ಟು ಕಷ್ಟಪಟ್ಟು ದುಡಿದು ಹಣ ಸೇರಿಸಿಟ್ಟು ನಮ್ಮ ಶಕ್ತಿ ಮೀರಿ ಮಕ್ಕಳಿಗೆ ಒಳ್ಳೆ ಎಜುಕೇಶನ್ ಕೊಡಕ್ಕೆ ನಾವು ಸ್ಕೂಲ್ಸ್ಗೆ ಹಾಕ್ತೀವಿ ಅಲ್ವಾ. ಅಂಡ್ ಈ ನಡುವೆ ಕಾಂಪಿಟಿಷನ್ ಎಷ್ಟು ಹೈ ಇದೆ ಅಂದ್ರೆ, ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಕೆಲಸ ಮಾಡಿದ್ರೇನೆ ಒಂದು ಮಕ್ಕಳಿಗೆ ಅಲ್ವಾ. ಸೊ ನಾವೇನ್ ಮಾಡ್ತೀವಿ, ಅಷ್ಟು ಎಫರ್ಟ್ ಹಾಕ್ತಿವಿ ಒಂದು ಮಗು ಒಳ್ಳೆ ಎಜುಕೇಶನ್ ಕೊಡಕ್ಕೆ. ಅದರ ಜೊತೆಗೆ ನಾವೇನು ಜೀವನದಲ್ಲಿ ನಮ್ಮ ನಡತೆ ಇರ್ಬೋದು, ನಮ್ಮ ಹವ್ಯಾಸಗಳಿರ್ಬೋದು, ಅದು ಇಡೀ ಮುಂದಿನ ಪೀಳಿಗೆಗೆ ಅದು ಒಂದು ಮಾದರಿ. ಮಕ್ಕಳು ಹೇಳಿದ ಮಾತು ಕೇಳಲ್ಲ, ನಿಮ್ಮನ್ನ ನೋಡಿ ಇಮಿಟೇಟ್ ಮಾಡ್ತಾರೆ. ಸೊ ನೀವು ಎಲ್ಲೋ ಲೆಟ್ ಅಸ್ ಸೇ ಯು ಟೆಲ್ ಚಿಲ್ಡ್ರನ್, ಒಂದು ಸುಳ್ಳು ಹೇಳ್ಬೇಡ, ಅದೆಲ್ಲ ತಪ್ಪು ಅಂದ್ಬಿಟ್ಟು ಯಾರೋ ಒಬ್ರು ಕಾಲ್ ಮಾಡುವಾಗ ಹಿಂಗ್ ಅಂದಿದ ತಕ್ಷಣ ಅಯ್ಯೋ ಇಲ್ಲ ರೀ ಅವ್ರು ಹೊರಗಡೆ ಹೋಗಿದ್ರೆ ಮಕ್ಕಳು ನೋಡ್ತಾರೆ, ಇವರೇ ಸುಳ್ಳು ಹೇಳ್ತಾರೆ ನಮ್ಗೇನು. ಸೊ ಕಮ್ಯುನಿಕೇಟ್. ಯು ಶುಡ್ ಟೆಲ್ ದ ಚಿಲ್ಡ್ರನ್, ನೋಡು ಪರ್ಟಿಕ್ಯುಲರ್ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಅವ್ರಿಗೆ ಹರ್ಟ್ ಮಾಡಕ್ ಆಗಲ್ಲ ಅಂದ್ರೆ ವಿ ಕ್ಯಾನ್ ಟೆಲ್. ಸೊ ಎಲ್ಲೋ ನೀವೇನ್ ಪ್ರತಿಯೊಂದು ಮಾಡ್ತೀರಾ ದ ಚಿಲ್ಡ್ರನ್ ಸಿ. ನಮ್ ತಂದೆಯಿಂದ ನನ್ನ ಪುಸ್ತಕದ ಒಂದು ಲವ್, ಶಿಸ್ತು, ಆಮೇಲೆ ಹಿ ಈಸ್ ವೆರಿ ಪಂಚುವಲ್. 8 ಗಂಟೆಗೆ ಯು ಹ್ಯಾವ್ ಟು ಸ್ವಿಚ್ ಆಫ್ ದ ಲೈಟ್ ಅಂಡ್ ಗೋ ಟು ಬೆಡ್ ಅಂದ್ರೆ 7:55 ಅಷ್ಟೊತ್ತಿಗೆ ರೆಡಿ ಇರ್ಬೇಕು. 8 ಅಂದ್ರೆ ಅಷ್ಟೇ, 8 o'clock ಆಚಿ ಏನು ಅಂತ. ಅದು ಏನಾಗಿದೆ ಅಂದ್ರೆ ಇವತ್ತಿಗೂ ಸ್ಟಾರ್ಟಿಂಗ್ ನಮ್ಮ ಮೀಡಿಯಲ್ಲಿ ಅಷ್ಟು ಗೊತ್ತಿರ್ಲಿಲ್ಲ. ಈಗ ನನ್ ಯಾವುದೇ ಒಂದು ಇಂಟರ್ವ್ಯೂ ಕರಿಬೇಕು ಅಥವಾ ಒಂದು ಫಂಕ್ಷನ್ ಕರಿಬೇಕು ಅಂದ್ರೆ ಬೇರೆಯವ್ರ ತರ ನಮ್ IST ಅಂತಾರಲ್ಲ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದ್ಬಿಟ್ಟು ಎಕ್ಸ್ಟ್ರಾ ಟೈಮಿಂಗ್ ಕೊಡ್ತಾರೆ. ನನಗೆ ಯಾರು ಹೇಳಲ್ಲ, ಮೇಡಮ್ 8 o'clock ಬಂದ್ರೆ ಸಾಕು. ಯಾಕಂದ್ರೆ ಐ ವ್ಯಾಲ್ಯೂ ಟೈಮ್. ಯಾಕೆ ಗೊತ್ತಾ ಉಷಾ, ಈ ಭೂಮಿಗೆ ಬಂದ ಮೇಲೆ ಎಲ್ಲರೂ ಒಂದ್ ದಿವಸ ಹೋಗೋದೆ. ನಾವ್ ಎಷ್ಟೇ ಹಣವಂತರಾದ್ರು, ವಾಟ್ ಯು ಕಾಂಟ್ ಬೈ ಬ್ಯಾಕ್ ದ ಮೋಸ್ಟ್ ಪ್ರೆಷಿಯಸ್ ಥಿಂಗ್ಸ್ ಅಲ್ಲಿ ಟೈಮ್ ಒಂದು, ಆರೋಗ್ಯ ಒಂದು. ಈಗ ನಾವೇನ್ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ, ಇದಕ್ಕೆ ಈ ಮಾತಿಗೆ ಲೆಟ್ ಅಸ್ ಸೇ ನಾವು ಒಂದು 15 ನಿಮಿಷ 20 ನಿಮಿಷ ಮಾಡ್ತೀವಿ. ನನ್ನಲ್ಲಿರೋ ಅಷ್ಟು ಎಲ್ಲಾದ್ರೂ ಯಾರಾದ್ರೂ ಒಬ್ರು ಯಾರು ಕೇಳಿಸ್ಕೊತಾ ಇದಾರೆ, ಅವ್ರ ಲೈಫ್ ಬದಲಾವಣೆ ಆಯ್ತಂದ್ರೆ ಈ 20 ನಿಮಿಷಕ್ಕೆ ವ್ಯಾಲ್ಯೂ ಬಂತು ಅಂತ ನನ್ನ ಪ್ರಕಾರ. ಯಾಕಂದ್ರೆ ಈ 20 ನಿಮಿಷ ನನ್ನ ಲೈಫ್ ಇಂದ ಮೈನಸ್ ಆಗ್ತಾ ಇದೆ. ಸೊ
ಸೊ ಅದನ್ನ ಇನ್ನೊಬ್ಬರಿಗೆ ನೀವು ಧಾರೆ ಕೂಡ ಎರಿತಾ ಇದ್ದೀರಮ್ಮ. ವೆರಿ ಇಂಪಾರ್ಟೆಂಟ್ ಬೇಸಿಕ್ ಸಿಂಪಲ್ ಥಿಂಗ್ಸ್ ಇಂದ ತಗೊಂಡ್ರೆ ವಿ ಕಮ್ ಟು ದಿಸ್ ಅಂತ ನನ್ನ ಅಭಿಪ್ರಾಯ. ಎಷ್ಟು ಒಳ್ಳೇದ್ ಹೇಳಿದ್ರಿ, ನಿಮ್ ತಂದೆ ಜೊತೆ ಇರೋಂಥ ಒಡನಾಟ ಹೇಳಿದ್ರಿ. ಹಾಗೆ ಬಾಲ್ಯದಲ್ಲಿ ಅಂದ್ರೆ ನೀವು ಎಷ್ಟು ಜನ ಮಕ್ಕಳು, ಆಮೇಲೆ ನಿಮ್ಮ ಒಂದು ಬಾಲ್ಯ ಯಾವ ತರ ಕಳೀತು, ಆ ನಂತರ ಜಗ್ಗೇಶ್ ಸರ್ ಮದ್ವೆ ಹಂತಕ್ಕೆ ಬಂದಿರುವಂತ ಸಂದರ್ಭ ಅದನ್ನ ಹೇಳ್ಬೋದಾ? ಸೊ ಐ ಜಸ್ಟ್ ಹ್ಯಾವ್ ಒನ್ ಯಂಗರ್ ಬ್ರದರ್, ಸುಂದರ್ ಅಂತ, ಅಂಡ್ ವೆರಿ ಸ್ಟ್ರಿಕ್ಟ್ ಅಪ್ಬ್ರಿಂಗಿಂಗ್ ಆಯ್ತಾ. ಸೊ ಅದು ಬಿಟ್ರೆ ಅಪ್ಪ ಆಸ್ ಐ ಟೋಲ್ಡ್ ಲವ್ ಆಫ್ ಬುಕ್ಸ್ ಇರ್ಬೋದು, ಬಟ್ ಐ ಥಿಂಕ್ ಅಟ್ ದಟ್ ಟೈಮ್ ಅಷ್ಟು ಕಮ್ಯುನಿಕೇಶನ್ ಇರ್ಲಿಲ್ಲ. ಅಂಡ್ ಅದ್ ರೆಸ್ಪೆಕ್ಟ್ ಮೇ ಬಿ ಅಪ್ಪ ಅಮ್ಮ ಅಂದ ತಕ್ಷಣ ಒಂದು ರೆಸ್ಪೆಕ್ಟ್ ಜಾಸ್ತಿ. ಅವಾಗ ಫ್ರೀ ಆಗಿ ಇವತ್ತಿಗೂ ಹೇಳ್ತೀನಿ, ಇವತ್ ಮೈ ಡ್ಯಾಡ್ ಇಸ್ 90 years ಈಗ, ಅಂಡ್ ಅಪ್ಪಗೂ ಅಮ್ಮಗೂ 15 ವರ್ಷ ವ್ಯತ್ಯಾಸ. ಮಾಮ್ ಇಸ್ ಅರೌಂಡ್ 75. ಇವತ್ತಿಗೂ ಐ ಡೋಂಟ್ ಥಿಂಕ್ ಐ ಆಮ್ ಕಂಫರ್ಟಬಲ್ ಶೇರಿಂಗ್ ಎನಿಥಿಂಗ್ ಟು ಅಪ್ಪ. ಅಮ್ಮ ಹತ್ರ ಬೇಕಾದ್ರೆ ಹೇಳ್ತೀನಿ, ಅಪ್ಪ ಹತ್ರ ದೋ ಲವ್ ಇಷ್ಟು ಜಾಸ್ತಿ ಇರತ್ತೆ, ಅದು ಕಮ್ಯುನಿಕೇಟ್ ಮಾಡಕ್ ಬರಲ್ಲ. ಅಂಡ್ ಎಲ್ಲೋ ನನಗ ಅದು ಯಾವ ತರ ಹೆಲ್ಪ್ ಆಯ್ತು ಅಂದ್ರೆ, ಬಿಕಾಸ್ ನಮ್ಮ ಅಪ್ಪ ಅಷ್ಟು ಸ್ಟ್ರಿಕ್ಟ್ ಇದ್ದಿದ್ದಕ್ಕೆ ಮಾತುಕತೆ ಇರ್ಲಿಲ್ಲ. ಸಮ್ ಆಫ್ ಮೈ ಫ್ರೆಂಡ್ಸ್ ಪೇರೆಂಟ್ಸ್ ವರ್ ವೆರಿ ಫ್ರೆಂಡ್ಲಿ. ನೋಡುವಾಗೆಲ್ಲ ಅನ್ಕೋತಾ ಇದೆ, ಇಷ್ಟು ಲಕ್ಕಿ ಅಲ್ಲ, ಅವರು ಯೋಚನೆ ಮಾಡ್ದಂಗೆ ನಾನು ಇದು ಹೇಳಿದ್ರೆ ಅದು ಗಲಾಟೆ ಆಗ್ಬೋದಾ, ನಮ್ಮಪ್ಪ ನಾಕ್ ಬೀಸ್ಬೋದಾ ಅಂತ ಭಯ ಇಲ್ದಂಗೆ ಮಾತಾಡ್ತಾರೆ ಅಂತ. ಅದನ್ನ ಸಂಪೂರ್ಣವಾಗಿ ನಾನ್ ಮದ್ವೆ ಆದ್ಮೇಲೆ, ನಮ್ ಗುರು ಯತಿ ಹುಟ್ಟಿದ್ಮೇಲೆ ಐ ಥಿಂಕ್ ನಾನೇನ್ ಮಿಸ್ ಮಾಡ್ಕೊಂಡೆ ಅಷ್ಟನ್ನು ಐ ಹ್ಯಾವ್ ಗಿವನ್ ಟು ಮೈ ಚಿಲ್ಡ್ರನ್. ಸೊ ಜೀವನದಲ್ಲಿ ನಮಗೇನ್ ಸಿಕ್ಕಿದ್ಯೋ 2 ways ಆಫ್ ಲರ್ನಿಂಗ್ ಲೆಸನ್ಸ್, ತುಂಬಾ ಸಂತೋಷ ಕೊಡುವಂಥದ್ದು, ವಿಚ್ ಎಫೆಕ್ಟೆಡ್ ಅಸ್ ಇನ್ ಅ ಲಿಟಲ್ ಡಿಫಿಕಲ್ಟ್ ವೇ, ಅದನ್ನು ನಾವು ಸೆಟ್ರೈಟ್ ಮಾಡ್ಕೋಬಹುದು. ಉದಾಹರಣೆಗೆ ತುಂಬಾ ಸರಿ ನಾ ಹೇಳ್ತೀನಿ, ಕೋಟಿಗಟ್ಲೆ ಹೆಣ್ಮಕ್ಳಿಗೆ ದೇ ಹ್ಯಾವ್ ದಿಸ್, ಒಂದು ಮದುವೆ ಆದ್ಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇನ್ ಲಾಸ್ ಸಿಗದೆ ಇರ್ಬೋದು. ಸೊ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂದ್ರೆ, ಅಂಡ್ ಒಂದ್ ದಿವಸ ಅಲ್ಲ, 2 ದಿವಸ ಅಲ್ಲ, ಅವ್ರು ಇಡೀ ಒಂದು ಮದುವೆ ಆಗಿ ಆಸೆ ಆಕಾಂಕ್ಷೆಯಿಂದ ಒಂದು ಗಂಡನ ಮನೆಗೆ ಬಂದು ಎಷ್ಟೋ ವರ್ಷಗಳು ಅವರಿಗೆ ಒಂದು ಸಪ್ರೆಷನ್ ಆಗಿರತ್ತೆ. ಸೊ ಇದನ್ನ ನೆಕ್ಸ್ಟ್ ಜನರೇಷನ್ಗೆ, ನಿಮ್ಮ ಮಕ್ಕಳು ದೊಡ್ಡವರಾಗಿ ಅವ್ರ ಮದುವೆ ಆದ್ಮೇಲೆ, ದೇರ್ ಆರ್ 2 ways ಯು ಕ್ಯಾನ್ ಹ್ಯಾಂಡಲ್ ಯುವರ್ ಡಾಟರ್ ಇನ್ ಲಾಸ್. ನಾನ್ ನೋಡಿರೋದು ಸಾಕಷ್ಟು ಜನ ನಾವೆಲ್ಲ ಅಷ್ಟು ಮಾಡ್ಲಿಲ್ವಾ, ಮಾಡ್ಲಿ ಬಿಡು ಅಂತಾರೆ. ಬಟ್ ಒಂದು ವರ್ಗ, ನಾನು ಅದಷ್ಟೆಲ್ಲ ಮಾಡ್ದೆ, ಇವಳು ಚೆನ್ನಾಗಿರ್ಲಿ ಅನ್ನೋರು ಇಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ವರ್ಷ. ಹೌದು, ತುಂಬಾ ರೇರ್ ಮ್ಯಾಮ್, ಆ ತರ ಸಿಗೋರು ಕೂಡ ತುಂಬಾ ಕಡಿಮೆ. ಬಟ್ ನಾ ಹೇಳೋದು, ನಾವು ಆ ಕಷ್ಟ ಅನುಭವಿಸಿದೀವಿ, ಇನ್ನೊಬ್ರಿಗೆ ಯಾಕೆ ಕೊಡೋದು? ಇಟ್ಸ್ ಓಕೆ. ಸೊ ಲೆಟ್ ಗೋ, ಲರ್ನ್ ಟು ಲೆಟ್ ಗೋ. ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಯಾವ್ದು ಪರ್ಮನೆಂಟ್ ಇಲ್ಲ ಈ ವರ್ಲ್ಡ್ ಅಲ್ಲಿ. ಸೊ ಆಲ್ ದ ಹ್ಯಾಪಿ ಮೆಮರೀಸ್ ಕೂಡ ಇಟ್ಕೊಳ್ಳೋಣ, ಅದರ್ವೈಸ್ ಜಸ್ಟ್ ಲೆಟ್ ಇಟ್ ಗೋ. ಇದೆಲ್ಲ ಒಂದು ಆಲೋಚನೆಗಳಿಗೆ ಒಂದು ಬುನಾದಿ ಅಂತ ಬರೋದೇ ಒಂದು ಎಜುಕೇಶನ್ ಅನ್ನುವಂಥದ್ದು. ಸೊ ನಾವು ಓದಿದಾಗ ಅಥವಾ ನಮ್ಮನ್ನ ನಾವು ಬೆಳೆಸ್ಕೊಂಡಾಗ ಆ ಥಾಟ್ಸು, ಆ ಪಾಸಿಟಿವ್ನೆಸ್ ಅನ್ನೋದು ಆಟೋಮೆಟಿಕ್ಲಿ ನಮ್ಮ ರಕ್ತದ ಜೊತೆ ನಮ್ಮ ಜೊತೆನೆ ಚಲಿಸುವಂಥದ್ದು. ಸೊ ನಿಮ್ಮ ಲೈಫಲ್ಲಿ ಈ ತರ ನೀವು ನೋಡುವಂಥ ಲೈಫ್ ಇದನ್ನೇ ಬೇರೆ ಅಲ್ವಾ? ನೀವು ನೋಡೋದು ಎಲ್ಲಾನು ಪಾಸಿಟಿವ್ ಆಂಗಲ್ ಅಲ್ಲೇ ನೋಡ್ತೀರಾ, ಹೇಗೆ ಸಾಧ್ಯ ಆಯ್ತು ನಮ್ಮ? ಸೊ ಇನ್ನೊಂದು ಸ್ಮಾಲ್, ನೀನ್ ಹೇಳಿದ್ರಲ್ಲಿ ನಾನೊಂದು ಚಿಕ್ಕ ಕರೆಕ್ಷನ್ ಅಂತ ಅನ್ಕೋಬಹುದು. ಎಜುಕೇಶನ್ ಇಸ್ ಜಸ್ಟ್ ಸರ್ಟಿಫಿಕೇಟ್ ಉಷಾ. ಯಾಕಂದ್ರೆ ನಾನು ಎಷ್ಟು ಸಾವಿರಾರು ಜನ ನೋಡಿದ್ದೀನಿ, ಅವರು ಮೇ ಬಿ 2nd standard 3rd standard ಓದಿರ್ಬೋದು ಅಷ್ಟೇ, ಆದ್ರೆ ಈ ಎಂಪತಿ ಅನ್ನೋದಿದೆ, ಇನ್ನೊಬ್ರದು ಕಷ್ಟಕ್ಕೆ ಆಗುವಂತ ಒಂದು ಗುಣ ಇರ್ಬೋದು, ಸರಿ ಸಹಾಯ ಮಾಡೋ ಗುಣ ಇರ್ಬೋದು, ಮತ್ತೆ ನನಗಿದ್ ಸಿಕ್ಕಿಲ್ಲ ಅವ್ರಿಗೆ ಸಿಗ್ಲಿ ಅಂತ ಇರ್ಬೋದು. ಇಂಥ ಗುಣ ಯಾವ ಮನುಷ್ಯನಿಗಿದೆಯೋ ಯಾವ ಎಜುಕೇಶನ್ಗೂ ಸಾಟಿ ಇಲ್ಲ, ಟ್ರಸ್ಟ್ ಮೀ. ಉದಾಹರಣೆಗೆ ನಮ್ಮ ಮಾವ ಅವರು, ಜಗ್ಗೇಶ್ ಅವ್ರ ತಂದೆ ಅವರು, ಎಂಥ ಒಂದು ಅದ್ಭುತವಾದ ಸೋಲ್ ಅಂದ್ರೆ, ಅವ್ರ ಪಾಪ ಅವರು ಎಜುಕೇಟೆಡ್ ಅಲ್ಲ, ಹಳ್ಳಿಯಿಂದ ಬಂದಿರೋರು, ರೈತರು, ಆದ್ರೆ ಅವರಲ್ಲಿ ಇದ್ದಂತ ಆ ನ್ಯಾಯದ ತಕ್ಕಡಿ ಇಡುವಂತ ಏನ್ ಶಕ್ತಿ ಇತ್ತು ನಾನು ಯಾರಲ್ಲೂ ನೋಡಿಲ್ಲ. ನಾನು ಎವ್ರಿ ಇಂಟರ್ವ್ಯೂ ಹೇಳ್ತೀನಿ, ಈ ಭೂಮಿಯಲ್ಲಿ ಯಾರು ನಮಗೆ ಯಾವತ್ತೂ ಹರ್ಟ್ ಮಾಡಿಲ್ಲ ಅಂದ್ರೆ ಫಸ್ಟ್ ನಮ್ಮ ಮನೇಲಿ ಇರುವಂತ ಪೆಟ್ಸ್. ಅವು ಲೈಫ್ ಅಲ್ಲಿ ನಮಗೆ ದುಃಖ ಕೊಡಲ್ಲ. ಅನ್ಕಂಡೀಷನಲ್ ಲವ್ ಅಂದ್ರೆ ಏನಂದ್ರೆ ನಮ್ಮ ಮನೇಲಿ ಇರುವಂತ ಪೆಟ್ಸ್. ಸೆಕೆಂಡ್, ನನ್ನ ಅದೃಷ್ಟ, ನನ್ನ ಜೀವನದಲ್ಲಿ ಆತರ ಇಷ್ಟೋ ವರ್ಷಗಳು ನಾನು ಮದುವೆ ಆಗಿ ಜಗ್ಗೇಶ್ ಅವ್ರ ಮನೇಲಿದ್ದಾಗ ಅವರು ನಮ್ಮ ಜೊತೆ ಇರೋವರೆಗೂ
ಒಂದೇ ಒಂದು ದಿವಸ ಒಂದೇ ಒಂದು ಪದ ನನಗ್ ನೋವು ಕೊಟ್ಟಿಲ್ಲ. ಲೈಕ್ ಇದೇ ಇರತ್ತೆ ಎಲ್ಲ ಫ್ಯಾಮಿಲೀಸ್ ಅಲ್ಲೂ ಹೌದು. ಟಾಕ್ಸ್ ಅದು ಇದು, ಯಾರೇನ್ ಹೇಳಿದ್ರು ಸುಮ್ಮನೆ ಇರೋರು. ಆ ಹೆಣ್ಮಗಳ ಬಗ್ಗೆ ಮಾತಾಡ್ಬೇಡಿ, ಅವ್ರೇನು ಎಂತ ವಂಶದಿಂದ ಬಂದಿದೆ, ನಮ್ಮ ಮನೆಗ್ ಬಂದ್ಮೇಲೆ ಎಷ್ಟು ನಮ್ಮನೆ ಉದ್ಧಾರ ಆಗಿದೆ, ಆ ಹುಡುಗಿ ಬಗ್ಗೆ ಏನು ಮಾತಾಡ್ಬೇಡಿ. ಹೆಂಗೆ ಉಷಾ? ನೋ ಸಿ, ಡೌಟ್ ಮ್ಯಾಮ್, ನೋ ಡೌಟ್. ಈಗ ನಾ ಹೇಳ್ತೀನಿ, ಮೈ ಚಿಲ್ಡ್ರನ್ ಇರ್ಬೋದು, ಮೈ ಹಸ್ಬೆಂಡ್ ಇರ್ಬೋದು, ಮೈ ಪೇರೆಂಟ್ಸ್ ಇರ್ಬೋದು, ನಾನು ಅವ್ರಿಗೆ ಹರ್ಟ್ ಮಾಡಿರ್ತೀನಿ, ಅವ್ರು ನನ್ಗೆ ಹರ್ಟ್ ಮಾಡಿರ್ತಾರೆ, ಎಷ್ಟೋ ಸರಿ. ಬಟ್ ಒನ್ ರಿಲೇಶನ್ಶಿಪ್ ಹೂ ನೆವರ್ ಹರ್ಟ್ ಅಂದ್ರೆ ಮೈ ಫಾದರ್ ಇನ್ ಲಾ. ಆಮೇಲೆ ವಾವ್, ಮ್ಯಾಮ್ ಆ ಒಂದು ಸಂದರ್ಭದಲ್ಲಿ ಎಷ್ಟೊಂದು ಸಪೋರ್ಟಿವ್ ಅನ್ಸುತ್ತೆ ಅಲ್ವಾ? ಯಾಕಂದ್ರೆ ನಮ್ಮ ಮನೆ, ನಮ್ಮ ಫ್ಯಾಮಿಲಿಯನ್ನ ಬಿಟ್ಟು ನಾವು ಒಂದ್ ಮನೆಗೆ ಅಂತ ಬಂದಂತ ಸಂದರ್ಭದಲ್ಲಿ, ಇವಾಗ ಗಂಡ ಆಬ್ವಿಯಸ್ಲಿ ಗಂಡನ ಜೊತೆಗೆ ಇದ್ದಾಗ ಗಂಡನ ಸಪೋರ್ಟ್ ಇರುತ್ತೆ, ಬಟ್ ಗಂಡನ ಫ್ಯಾಮಿಲಿ ಅನ್ನೋ ಸಪೋರ್ಟ್ ಇದೆಯಲ್ಲ, ಸೊ ಏನೇ ಆದ್ರೂ ಕೂಡ ನನ್ ಸೊಸೆ ತಪ್ಪು ಮಾಡಲ್ಲ, ನನ್ ಸೊಸೆ ಒಂದು ಅಂಡ್ ನಂದು ಎಷ್ಟು ಸ್ಟಾರ್ಟಿಂಗ್ ಮದುವೆ ಆದಾಗ ಉಷಾ ಕನ್ನಡ ಬರ್ತಾ ಇರ್ಲಿಲ್ಲಲ್ಲ ನಂಗೆ. ಬಿಕಾಸ್ ಸಿ, ನಾವ್ ಬೆಳೆದಂತ ವಾತಾವರಣ, ನಾನು ಯಾವ ಸ್ಕೂಲಲ್ಲಿ ಓದ್ತಾ ಇದ್ನೋ ಅಲ್ಲಿ ಅದರ್ ದೆನ್ ಇಂಗ್ಲಿಷ್, ನಾವು ಬೇರೆ ಯಾವ ಭಾಷೆನೂ ಮಾತಾಡಂಗಿಲ್ಲ. ದೇ ವರ್ ವೆರಿ ಸ್ಟ್ರಿಕ್ಟ್. There are certain rules and policies and 20 ಪೈಸೆ ಫೈನ್. ಯಾವ್ದಾದ್ರು ಭಾಷೆಯಲ್ಲಿ ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಫೈನ್ ಹಾಕ್ಬೇಕು, 20 ಪೈಸಾ ಫೈನ್ ಕಟ್ಬೇಕು. ಸೊ ನನ್ ಬ್ರದರ್ ಅವಾಗ ನಾವು ಓದ್ತಾ ಇದ್ದಾಗ 3rd ಸ್ಟ್ಯಾಂಡರ್ಡ್ ವರ್ಗು ಬಾಯ್ಸ್ ಇದ್ರು, ಈಗ ಅದು ಫೇಸ್ ಔಟ್ ಆಗಿದೆ, ಇಟ್ಸ್ ಬಿಕಮ್ ಅ ಟೋಟಲ್ ಗರ್ಲ್ಸ್ ಸ್ಕೂಲ್. ಸೊ ಇವತ್ತಿಗೂ ನಾನು ನನ್ನ ಬ್ರದರ್ ಇಂಗ್ಲಿಷ್ ಅಲ್ಲೇ ಮಾತಾಡೋದು, ಯಾಕಂದ್ರೆ ಸ್ಕೂಲ್ಗೆ ಹೋಗೋದು ಅಭ್ಯಾಸ ಆಗೋಯ್ತಲ್ಲ. ಸೊ ಇಟ್ಸ್ ವೆರಿ ಫನ್ನಿ. ನಮ್ಮ ಅಪ್ಪ ಹತ್ರ ತಮಿಳ್ ಮಾತಾಡ್ತೀನಿ, ಅಮ್ಮ ಹತ್ರ ತಮಿಳ್ ಮಾತಾಡ್ತೀನಿ, ಸುಂದರ್ ಹತ್ರ ಇಂಗ್ಲಿಷ್ ಮಾತಾಡ್ತೀನಿ, ಈ ಕಡೆ ಬಂದಾಗ ಕನ್ನಡ ಮಾತಾಡ್ತೀನಿ. ಈಗ 4 ಜನ ಇದ್ರೆ ಒಂದೇ ಸೆಂಟೆನ್ಸ್ 4 ಭಾಷೆಯಲ್ಲಿ ಓಡಾಡ್ತಾ ಇರತ್ತೆ. ಬಟ್ ಈ ತರ ನಾವು ಒಂದು ಲ್ಯಾಂಗ್ವೇಜ್ ಅನ್ನೋದು ಇರ್ಬೋದು, ಅಥವಾ ನಮ್ಮ ಮಾವ ಅವರು ವೆನ್ ಯು ಆರ್ ಟೆಲಿಂಗ್ ಹೌ ಲಕ್ಕಿ ಯು ಆರ್, ಏನ್ ಹೇಳೋರಂದ್ರೆ ಎಲ್ಲಾರ ಎದುರುಗಡೆ ಅವ್ರು ತುಂಬಾ ತುಂಬಾ ಕೋಪಿಷ್ಟ, ಸ್ಟ್ರಿಕ್ಟ್ ಅಂತ ಮನೇಲಿ ಇತ್ತ ಆಯ್ತಾ. ಸೊ ನನಗೆ ಅವಾಗ 20 ರೂಪಾಯಿ 10 ರೂಪಾಯಿ ಅಂದ್ರೆ ದೊಡ್ಡ ವಿಚಾರ. ಸೊ ಫುಲ್ ಹಂಗೆ ಮುಖ ಗಂಟಿಟ್ಕೊಂಡು 2 ಫ್ಲೋರ್ಸ್ 3 ಫ್ಲೋರ್ಸ್ ಇತ್ತು. ಫಸ್ಟ್ ಫ್ಲೋರ್ ಅಲ್ಲಿ ಎಲ್ಲರದ್ದು ಬೆಡ್ರೂಮ್ಸ್ ಇತ್ತು. ಸೊ ಹೊರಗಡೆ ಅವಾಗೆಲ್ಲ ಯಾವ ಬಟ್ಟೆ ವಾಶ್ಗೆ ಹಾಕ್ಬೇಕೋ ಹಾಕ್ಬಿಡೋರು. ಸೊ ಎಲ್ಲ ಹತ್ಕೊಂಡೋಗಿ ನಾನೇ ವಾಶ್ ಮಾಡ್ಬೇಕಾಗಿತ್ತು. ಸೊ ಪರಿಮಳ, ನನ್ ಬಟ್ಟೆ ಇದೆ ಅದ್ ಎತ್ಕೊಂಡೋಗಿ ವಾಶ್ ಹಾಕೋನೋರು, ಫುಲ್ ಹಂಗೆ ಮುಖ ಗಂಟಿ ಇಟ್ಕೊಂಡು. ಸರಿ ಹೋಗುವಾಗ ಹಿಂಗಿಂಗ್ ಅನ್ನೋರು, ಏನಂತ ಹೋಗ್ಬಿಟ್ಟು ನೋಡಿದ್ರೆ ಪಿಲ್ಲ ಕೆಳಗೆ 10 ರೂಪಾಯಿ ಇಟ್ಟಿರೋರು. ಬೇರೆಯವರೆಲ್ಲ ಬೈತಾರೆ, ಯಾವಾಗ ನೋಡೋ ಅದೇ ತಲೆ ಮೇಲೆ ಇಟ್ಕೋತಿ ಅಂತ. ಸೈಲೆಂಟ್ ಆಗಿ 10 ರೂಪಾಯಿ ಇಟ್ಬಿಟ್ಟು ಆಮೇಲೆ ಯಾರಾಗ ಹೋದಾಗ ಏನಾದ್ರು ಬೇಕಂದ್ರೆ ತಿನ್ಕೊ ಅಂತ. ನಾನ್ ಎಂತ ಲೂಸ್ ಅಂದ್ರೆ 10 ರೂಪಾಯಿ ಕೊಟ್ರೆ 10 ರೂಪಾಯಿ ತಗೊಂಡೋಗಿ 1 ರೂಪಾಯಿ ಗಣೇಶ ಬಿಡಿ ಕಟ್ಟು ಮನೆಯವ್ರಿಗೆ 10 ಪ್ಯಾಕೆಟ್ ತಗೊಂಡ್ಬಂದ್ಬಿಡ್ತಾ ಇದೆ. ಯಾಕೆ ಅಂದ್ರೆ ಇನ್ನ ಅವ್ರಿಗೆ 3 ತಿಂಗಳು 4 ತಿಂಗಳು ಬರ್ಲಿ ಅದು ಅನ್ಬಿಟ್ಟು. ಸೊ ಆಮೇಲೆ ನೋಡ್ದಾಗ ನೀನ್ ಉದ್ಧಾರ ಆಗಲ್ಲ, ಹಿಂಗ್ ನಾನ್ ನಿನ್ ಕೊಡೋದಲ್ಲ, ಎತ್ಕೊಂಡೋಗ ಅವ್ನ್ ಕೊಟ್ರೆ ಮಮತೆ ನಿಮ್ಮ ಮೇಲೆ ಅವರಿಗೆ ಹೆಂಗ್ ಕೊಟ್ರೆ ಅಂತ. ಬಟ್ ಸಿ, ವಿ ರಿಕ್ವೈರ್ ಅಂಡ್ ಒಂದು ತುಂಬಾ ನಾನು ನೋಡ್ತಾ ಇರುವಂತದ್ದು ಈ ನಡುವೆ, ಬಿಕಾಸ್ ವೆನ್ ಐ ಮೀಟ್ ಮೈ ಕ್ಲೈಯೆಂಟ್ಸ್, ವೆನ್ ಐ ಟಾಕ್, ಸಾಕಷ್ಟು ಹೆಣ್ಮಕ್ಳಿಗೆ ಒಂದು ಬೆನ್ತಟ್ಟಿ ಮಾಡು ಅಂತ ಹೇಳೋರಿರಲ್ಲ ಉಷಾ. ನಿಜ ನಿಜ ಮ್ಯಾಮ್, ಅದಂತೂ ತುಂಬಾ ಅಂದ್ರೆ ತುಂಬಾ ಅವಶ್ಯಕ. ಅದರಲ್ಲೂ ಮುಂಚೆ ಇರೋ ಹೆಣ್ಮಕ್ಳೇನಂದ್ರೆ ಬಹುಶಃ ಧ್ವನಿ ಎತ್ತುತ್ತಾ ಇರಲಿಲ್ಲ, ಗಂಡ ಮನೆ ಸಂಸಾರ ಅಂತ ಹೇಳಿ. ಆದ್ರೆ ಈಗಿನ ಹೆಣ್ಮಕ್ಳಿಗೆ ಅದರ ಸಪೋರ್ಟ್ ಅವಶ್ಯಕತೆ ಇದೆ. ಕೆಲವರು ಇದ್ದಾರೆ ಹೆಣ್ಮಕ್ಳು, ಎಲ್ಲಾನು ಧಿಕ್ಕರಿಸಿ ಹೋಗಿ ತಾನು ಸಾಧನೆ ಮಾಡ್ಬೇಕು ಅನ್ನೋಂಥವಳು ಇರ್ತಾಳೆ, ಸಾಧನೆ ಮಾಡಬೇಕು ಅಂತ ಕಾಯ್ತಾ ಇರ್ತಾಳೆ, ಆದ್ರೆ ಮನೆಯವರ ಒಂದು ಸಪೋರ್ಟ್ ಬೇಕು ಅಂತ ಕಾಯ್ತಾ ಇರುವಂತ ಹೆಣ್ಮಕ್ಳು ಕೂಡ ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೆ ನೀವು ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ನನ್ನ ಒಂದು ಐ ಥಿಂಕ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಉಷಾ. ಈಗ ಎಷ್ಟೊಂದು ಜನ ಲೈಕ್ ಐ ಥಿಂಕ್ ಮನೆಯವರು ನಂದು ಶೂಟಿಂಗ್ ಹಾಕಿದಾಗ ಅವರು ಶೇರ್ ಮಾಡಿದ್ರು ಕಮೆಂಟ್ಸ್ ಅಲ್ಲಿ, ಪಾಪ ಎಷ್ಟು ಹೆಣ್ಮಕ್ಳು ಹಾಕಿದ್ರು ಗೊತ್ತಾ. ಇದೇನು ಒಂದು 10-15 ಡೇಸ್ ಬ್ಯಾಕ್ ಈ ಇವೆಂಟ್ ನಡೆದಿರೋದು ನಂದು, ವೇರ್ ಐ ಗಾಟ್ ಸ್ಟೇಟ್ ಚಾಂಪಿಯನ್ಶಿಪ್ ಸಿಲ್ವರ್ ಮೆಡಲ್. ಸೊ ಆ ಟೈಮಲ್ಲಿ ಕಮೆಂಟ್ಸ್ ಅಲ್ಲಿ ಎಷ್ಟೊಂದು ಜನ, ನೀವೆಷ್ಟು ಪುಣ್ಯ ಮಾಡಿರ್ಬೇಕು ಈ ತರ ಒಂದು ಯಜಮಾನ್ರಿರಕ್ಕೆ, ಯಾರೋ ಒಂದು ಸಪೋರ್ಟ್ ಮಾಡಕ್ಕಿರೋದಕ್ಕೆ. ಸೊ ನಾ ಹೇಳೋದು, ಒಂದು ವೇಳೆ ನಿಮ್ಮ ವಾತಾವರಣದಲ್ಲಿ ಆ ತರ ಸಪೋರ್ಟ್ ಮಾಡೋರು ಇಲ್ಲ ಅಂದ್ರು, ಯಾರಾದ್ರೂ ಒಬ್ರು, ಸಿ ನಿಮ್ ಕ್ಲೋಸ್ ಫ್ಯಾಮಿಲಿಯಲ್ಲಿ ಅನ್ಫಾರ್ಚುನೇಟ್ಲಿ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ತಾಯಿ ಫ್ಯಾಮಿಲಿಯಲ್ಲೋ, ಫ್ರೆಂಡ್ಸ್ ಅಲ್ಲೋ, ಕಸಿನ್ಸ್ ಅಲ್ಲೋ ಯಾರ್ದಾದ್ರು ಒಂದು ಸಪೋರ್ಟ್ ತಗೊಂಡು ನಿಮ್ಮ ಆಸೆ ಆಕಾಂಕ್ಷ, ಈಗ ಎಷ್ಟೋ ಸರಿ ಮದುವೆಗೆ ಮುಂಚೆ ನಾವ್ ಹಿಂಗಿರ್ಬೇಕು, ಅದನ್ನ ಮಾಡ್ಬೇಕು, ಇದನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ. ಅಂಡ್ ಮದುವೆ ಅಂತ ಆದ್ಮೇಲೆ ಎಲ್ಲರಿಗೂ ಆ ಒಂದು ಅವಕಾಶ ಸಿಗಲ್ಲ ಟು ಕಂಟಿನ್ಯೂ ವಾಟ್ ದೇ ವಾಂಟ್. ಸೊ ಸಂಸಾರ ಮಕ್ಕಳಂತ ಆದ ನಂತರ ರೀಸ್ಟಾರ್ಟ್ ಮಾಡಬೇಕು ಅಂದ್ರೆ ಆಗತ್ತಾ?
ಫಸ್ಟ್ ಪಾಯಿಂಟ್. ಎರಡನೇದು, ನಮಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ, ಹಣ ಇಲ್ಲ, ಯಾವ ತರ ನಾವು ರೀಸ್ಟಾರ್ಟ್ ಮಾಡ್ಬೋದು ಮೇಡಮ್? ಈಗ ಮಕ್ಳು ಅಂತ ಇರ್ತೀವಿ, ಮಕ್ಳು ದೊಡ್ಡವರಾಗಿ ಸ್ಕೂಲು ಕಾಲೇಜ್ ಅಂತ ಹೋದ್ಮೇಲೆ ನಮ್ಗೆ ಏನ್ ಮಾಡ್ಬೇಕು ಗೊತ್ತಿರಲ್ಲ. ನಿಜ. ಯಾಕಂದ್ರೆ ನಾವು ಓದಿದಾಗ ನಮ್ ಜೊತೆ ಯಾರು ಕೆರಿಯರ್ ಅಲ್ಲಿ ಇದ್ರು ಅವರೆಲ್ಲ ಮುಂದೆ ಮುಂದೆ ಹೋಗ್ಬಿಟ್ಟಿರ್ತಾರೆ. ಹ್ಮ್. ಸೊ ನಾವ್ ಈಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಝೀರೋ ಇಂದ ಸ್ಟಾರ್ಟ್ ಮಾಡ್ಬೇಕು. ಹೌದು. ಸರಿ, ಹೊಸದಾಗಿ ಏನಾದ್ರೂ ಮಾಡ್ಬೇಕಂದ್ರೆ ಹಣ ಹಣ ಇರಲ್ಲ. ಇರಲ್ಲ. ಸೊ ಈ ತರ ಇರೋದಕ್ಕೆ ನೋಡಿ, ಒಂದು 10 ವರ್ಷದಿಂದೇನು ಈ ಎಲ್ಲ ಪಾಯಿಂಟ್ಸ್ ನಿಜ. ಆದ್ರೆ ಈಗ ಎಷ್ಟೊಂದು ಸೈಟ್ಸ್ ಇದೆ, ವೆಬ್ಸೈಟ್ಸ್ ಇದೆ, ವೇರ್ ವಿಮೆನ್ ಪೀಪಲ್ಗೆ ಅದು ಎಷ್ಟು ಸಪೋರ್ಟ್ ಮಾಡತ್ತೆ ಅಂದ್ರೆ, ಉದಾಹರಣೆಗೆ ನನಗೆ ಗೊತ್ತಿರಂಗೆ ಈ ತರ ಸಾವಿರಾರು ಇರ್ಬೋದು. ನನ್ ಸರ್ಕಲ್ ಅಲ್ಲಿ ಗೊತ್ತಿರೋದಂದ್ರೆ, ಒಂದು ಬ್ಯಾಂಗ್ಳೂರಲ್ಲಿ ಬ್ಯಾಂಗ್ಳೂರ್ ವುಮೆನ್ ಪವರ್ ಅಂತ ಇದೆ. ಸೊ ಅಲ್ಲಿ ಸ್ವಾತಿ ಅಂತ, ಐ ನೋ ದಟ್ ಗರ್ಲ್, ಶಿ ಫೌಂಡೆಡ್ ದಿಸ್. ಸೊ ಅಲ್ಲಿ ಏನ್ ಮಾಡ್ತಾ ಇದ್ರು, ಈಗ್ಲೂ ಅದಿದೆಯಾ ಏನೋ ಗೊತ್ತಿಲ್ಲ, ಆಂಟ್ರಪ್ರಿನರ್ಸ್ಗೆ ಸೊ ಒಂದು ವೆಬ್ಸೈಟ್ ತರ ಮಾಡಿದ್ರು. ಈಗ ನಾನ್ ಬಂದು ಲೆಟಸೆ ಪುಳಿಯೋಗರೆ ಪೌಡ್ರು, ಚಿತ್ರಾನ್ನ, ಗೊಜ್ಜು ಇದೆಲ್ಲ ಚೆನ್ನಾಗಿ ಮಾಡ್ತೀನಿ ಅಂದ್ರೆ, ನಾನು ಒಂದು 4-5 ಫೋಟೋ ಹಾಕಿ ಈಗ ರೇಟ್ ಹಾಕಿರ್ತೀನಿ. ಇದೊಂದು 250 ಗ್ರಾಮ್ಸ್ಗೆ ಎಷ್ಟು. ನಾನ್ ಯಾವ್ದು ದುಡ್ಡು ಖರ್ಚು ಮಾಡ್ತಾ ಇರಲ್ಲ ಅದಕ್ಕೆ. ಆ ಡಿಸ್ಪ್ಲೇ ಮಾಡಿದಾಗ, ಬೇರೆಯವ್ರ ಆರ್ಡರ್ ಕೊಟ್ಟಾಗ ವಿತಿನ್ 2-3 ಡೇಸ್ ಕಳಿಸ್ತೀವಿ ಅಂತ ನಮ್ಮ ಕೈಗೆ ಹಣ ಬಂದ ಮೇಲೆ ಆ ಹಣದಿಂದನೇ ಮಾಡಿ ಕಳಿಸ್ತೀವಿ. ಸೊ ಈ ತರ ಇಷ್ಟೊಂದು ಇರತ್ತೆ. ಪ್ಲೀಸ್ ಚೆಕ್ ನಿಮ್ಮ ಫ್ರೆಂಡ್ ಸರ್ಕಲ್, ಫ್ಯಾಮಿಲಿ ಸರ್ಕಲ್ ಏನಿದೆಯೋ, ಸ್ಟಾರ್ಟ್ ಸ್ಮಾಲ್. ನಿಮ್ದು ಅಂತ ಇರ್ಲಿ, ಮನೆಯವರು ಎಷ್ಟೇ ದುಡಿಲಿ, ನಿಮ್ದು ಅಂತ 10 ರೂಪಾಯಿ ಬಂದ್ರು ನಿಮಗೆ ಒಂದು ಆತ್ಮವಿಶ್ವಾಸ ಬರುತ್ತೆ. ಇಟ್ ಈಸ್ ನೆವರ್ ಟು ಲೇಟ್ ಟು ಸ್ಟಾರ್ಟ್. ನಿಮ್ಮ ವಯಸ್ಸು ಏನೇ ಇರ್ಲಿ, ಪ್ಲೀಸ್ ಸ್ಟಾರ್ಟ್ ಸ್ಮಾಲ್, That's ಬಟ್ true. ಸ್ಟಾರ್ಟ್. ನಿಜ.